ದುರ್ಯೋಧನನು ಮಹಾಭಾರತದ ಪ್ರಮುಖ ಪ್ರತಿಪಾತ್ರ ಮತ್ತು ಕೌರವ ಸಂತಾನದ ಮೊದಲನೆಯವನು. ಅವನು ಧೃತರಾಷ್ಟ್ರ ಮತ್ತು ಗಾಂಧಾರಿ ದಂಪತಿಯ ಮೊಮ್ಮಗನು. ಅವನು ಕೌರವರೆಂಬ 100 ಸಹೋದರರ ಅಗ್ರಗಣ್ಯನಾಗಿದ್ದು, ಪಾಂಡವರು ಮತ್ತು ಕೌರವರ ನಡುವಿನ ಶತ್ರುತ್ವದ ಕೇಂದ್ರಬಿಂದು ಆಗಿದ್ದನು. ದುರ್ಯೋಧನನು ಹಸ್ತಿನಾಪುರದಲ್ಲಿ ಜನಿಸಿದನು. ಜನನದ ಸಮಯದಲ್ಲೇ ಅನೇಕ ಅಶುಭ ಸೂಚನೆಗಳು ಕಾಣಿಸಿಕೊಂಡವು. ಋಷಿಗಳು ಧೃತರಾಷ್ಟ್ರನಿಗೆ ಎಚ್ಚರಿಕೆ ನೀಡಿದರು, ಈ ಮಗು ಭವಿಷ್ಯದಲ್ಲಿ ರಾಜವಂಶಕ್ಕೆ ನಾಶವನ್ನು ತರಬಹುದು. ಆದರೆ ಗಾಂಧಾರಿ ತಮ್ಮ ಮೊದಲ ಪುತ್ರನನ್ನು ತ್ಯಜಿಸಲು ನಿರಾಕರಿಸಿದಳು. ದುರ್ಯೋಧನನ ಬಾಲ್ಯ ಶಕ್ತಿಶಾಲಿಯಾದದ್ದಾಗಿತ್ತು. ಅವನು ಬಹು ಶಕ್ತಿವಂತರಾಗಿದ್ದ ಬಲರಾಮನಿಂದ ಗದಾಯುದ್ಧ ಕಲಿತನು. ಬಾಲ್ಯದಿಂದಲೇ ಅವನು ಪಾಂಡವರ ಮೇಲೆ ಅಸೂಯೆ ಹೊಂದಿದ್ದ. ದುರ್ಯೋಧನ ಮತ್ತು ಪಾಂಡವರ ನಡುವೆ ವೈಷಮ್ಯ ಬಾಲ್ಯದಲ್ಲಿಯೇ ಆರಂಭವಾಯಿತು. ಪಾಂಡವರು ರಾಜಕುಮಾರರಾಗಿ ಹೆಚ್ಚು ಜನಪ್ರಿಯರಾಗಿದ್ದರು. ಇದು ದುರ್ಯೋಧನನ ಅಹಂಕಾರವನ್ನು ಹಾಳುಮಾಡಿತು. ಅವನು ಹೃದಯದಲ್ಲಿ ಪಾಂಡವರ ಬಗ್ಗೆ ಕ್ರೋಧ, ಹಿಂಗಾರು ಮತ್ತು ಅಸೂಯೆಯನ್ನು ಹೊಂದಿದ್ದ. ಅವನ ತಮ್ಮ ದುಷ್ಟ ಶಕುನಿ ಗಾಂಧಾರ ದೇಶದ ರಾಜ ಮತ್ತು ದುರ್ಯೋಧನನ ಮಾವನು ಅವನಿಗೆ ಪಾಂಡವರ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸಲು ಪ್ರೇರಣೆಯಾದನು. ದುರ್ಯೋಧನ ಪಾಂಡವರನ್ನು ನಾಶಮಾಡಲು ಲಕ್ಷಗ್ರಹ ಎಂಬ ಉರಿಯುವ ಮಾಟದ ಮನೆಯನ್ನು ಕಟ್ಟಿಸಿದನು. ಈ ಮನೆಯಲ್ಲಿ ಪಾಂಡವರು ಕೊನೆಯುಸಿರೆಳೆಯಬೇಕೆಂಬ ಉದ್ದೇಶವಿತ್ತು. ಆದರೆ ವಿಧಿಯ ಆಟದಿಂದ ಪಾಂಡವರು ಅದರಿಂದ ಪಾರಾದರು. ದುರ್ಯೋಧನ ಶಕುನಿಯ ಸಹಾಯದಿಂದ ಜೂಜಾಟದ ಆಟದ ಮೂಲಕ ಪಾಂಡವರನ್ನು ಸೋಲಿಸಿ ದ್ರೌಪದಿಯನ್ನು ಸಹ ಅಪಮಾನಪಡಿಸಿದನು. ಜೂಜಾಟದ ಫಲವಾಗಿ ಪಾಂಡವರು 12 ವರ್ಷಗಳ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಹೊರಡಬೇಕಾಯಿತು. ದುರ್ಯೋಧನನು ದ್ರೌಪದಿಯನ್ನು ಕಾಳದಾಯವಾಗಿ ಮಾಡಿದ್ದೇ ಅವನ ಅಹಂಕಾರ, ಅಮಾನವೀಯತೆ ಮತ್ತು ಅಶಿಷ್ಟಾಚಾರವನ್ನು ತೋರಿಸುತ್ತದೆ. ವನವಾಸ ಮುಗಿಸಿ ಪಾಂಡವರು ತಮ್ಮ ರಾಜ್ಯವನ್ನು ಕೇಳಿದಾಗ ದುರ್ಯೋಧನ ಒಪ್ಪಲಿಲ್ಲ. ಈ ಮೂಲಕ ಕುರುಕ್ಷೇತ್ರ ಯುದ್ಧ ಅನಿವಾರ್ಯವಾಯಿತು. ದುರ್ಯೋಧನ ಯುದ್ಧವನ್ನು ನ್ಯಾಯವಿರೋಧಿಯಾಗಿ ತೊಡಗಿಸಿಕೊಂಡಲೂ ಸಹ ಧೈರ್ಯದಿಂದ ತನ್ನ ಪಕ್ಕದಲ್ಲಿ ಶಕ್ತಿಶಾಲಿ ಯೋಧರನ್ನು ಹೊಂದಿದ್ದ. ಅವನು ಬೀರ, ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯ, ಭೀಷ್ಮ, ದ್ರೋಣಾಚಾರ್ಯ ಇತ್ಯಾದಿಗಳ ಬೆಂಬಲವನ್ನು ಪಡೆದಿದ್ದ. ಯುದ್ಧದ ಕೊನೆಯ ದಿನಗಳಲ್ಲಿ ಅವನು ಭೀಮನೊಂದಿಗೆ ಗದಾಯುದ್ಧಕ್ಕೆ ಇಳಿದನು. ದುರ್ಯೋಧನನು ಶಕ್ತಿಶಾಲಿಯಾದ ಗದಾಯೋಧ. ಆದರೆ ಕೃಷ್ಣನ ಸೂಚನೆ ಮೇಲೆ ಭೀಮನು ಅವನ ಜಘನ ಭಾಗವನ್ನು ಹೊಡೆದು ಅವನನ್ನು ತಾಯಿಯ ಆಶೀರ್ವಾದದ ಬಲವನ್ನು ಬಾಹ್ಯವಾಗಿ ಮುರಿದನು. ಇದು ಧರ್ಮಯುದ್ಧದ ನಿಯಮದ ಪ್ರಕಾರ ತಪ್ಪಾಗಿದ್ದರೂ ಸಹ ಪಾಂಡವರು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದರು ಎಂಬ ನಂಬಿಕೆಯಿಂದ ಈ ಘಟನೆ ನಡೆಯಿತು. ದುರ್ಯೋಧನನು ಗಂಭೀರ ಗಾಯದಿಂದ ನೆಲದ ಮೇಲೆ ಬಿದ್ದುತ್ತಿದ್ದಾಗ ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ ಬಂದರು. ದುರ್ಯೋಧನನು ತೀವ್ರ ಕೋಪದಿಂದ ಪಾಂಡವರ ಶಿಬಿರದ ಮೇಲೆ ರಾತ್ರಿ ದಾಳಿ ಮಾಡಲು ಅಶ್ವತ್ಥಾಮನಿಗೆ ಅನುಮತಿ ನೀಡಿದನು. ಅಶ್ವತ್ಥಾಮನು ಪಾಂಡವರ ಮಕ್ಕಳನ್ನು ಹತ್ಯೆ ಮಾಡಿದ್ದನು. ದುರ್ಯೋಧನನು ಕೊನೆಗೆ ವಿಧಿಯ ಮುಂದೆ ಶರಣಾಗಿ ಸಾವನ್ನಪ್ಪಿದನು. ದುರ್ಯೋಧನನ ವ್ಯಕ್ತಿತ್ವ ಒಳ್ಳೆಯದು ಮತ್ತು ಕೆಟ್ಟದು. ದುರ್ಯೋಧನನು ತನ್ನ ಸ್ನೇಹಿತ ಕರ್ಣನಿಗೆ ಬಹು ನಿಷ್ಠೆಯಿಂದ ಬಾಳಿದನು. ಅವನು ತನ್ನ ಧೃತಿಯನ್ನು ಎಷ್ಟು ಹೆಣಗಿದರೂ ತನ್ನ ಗೆಳೆಯನನ್ನು ಬಿಟ್ಟಿಲ್ಲ. ಅವನ ಅಹಂಕಾರ, ಪಾಂಡವರ ವಿರುದ್ಧದ ಹಿಂಗಾರು ಮತ್ತು ರಾಜ್ಯಲೋಭವೇ ಅವನ ನಾಶಕ್ಕೆ ಕಾರಣವಾಯಿತು. ದುರ್ಯೋಧನನು ರಾಜಕೀಯವಾಗಿ ಚತುರ, ಯುದ್ಧತಂತ್ರವನ್ನು ತಿಳಿದವನು. ಧೃತರಾಷ್ಟ್ರನ ಕಣ್ಣಿಲ್ಲದ ಕಾರಣ ಅವನು ರಾಜಕಾರ್ಯಗಳಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿದ್ದ. ದುರ್ಯೋಧನನು ರಾಜಕುಮಾರನಾಗಿದ್ದರೂ ನೈತಿಕತೆ, ಧರ್ಮದ ಮಿತಿಗಳನ್ನು ದಾಟಿದನು. ಅವನ ಹೋರಾಟದ ಮೂಲಕ ಹಲವರು ಅವನನ್ನು ಕಿರುಕುಳದ ಶ್ರೇಣಿಯಲ್ಲಿ ನೋಡುತ್ತಾರೆ. ಆದರೆ ಕೆಲವೊಮ್ಮೆ ಅವನ ಸ್ಥಿತಿಗತಿಗಳು, ಭೀಷ್ಮ, ದ್ರೋಣರ ಮೌನ ಸಹಕಾರ, ಪಾಂಡವರ ಮೇಲಿನ ರಾಜಕೀಯ ಒತ್ತಡ ಇವುಗಳಿಂದ ಅವನು ಹೀಗಾದನು ಎಂಬ ಅಭಿಪ್ರಾಯವೂ ಇದೆ. ಧರ್ಮ ಮತ್ತು ಅಧರ್ಮ ನಡುವಿನ ಯುದ್ಧದಲ್ಲಿ ದುರ್ಯೋಧನ ಅಧರ್ಮದ ಪ್ರತಿನಿಧಿಯಾಗಿ ಕಾಣಿಸಿದನು. ಅವನ ಪಾತ್ರವು ಅಧರ್ಮ ಏಕೆ ಸೋಲುತ್ತದೆ ಎಂಬುದಕ್ಕೆ ಪಾಠವಾಗಿ ಗುರುತಿಸಲಾಗಿದೆ. ಮಹಾಭಾರತದಲ್ಲಿ ಅವನ ಪಾತ್ರ ಮಹತ್ವಪೂರ್ಣ. ಯುದ್ಧ, ಮೋಹ, ಅಹಂಕಾರ ಮತ್ತು ಅಧರ್ಮದ ಸಂಕೇತವಾಗಿರುವುದು. ದುರ್ಯೋಧನನು ಕೇವಲ ದುಷ್ಟ ವ್ಯಕ್ತಿಯಲ್ಲ. ಅವನ ಜೀವನವು ಮಾನವ ಸಂಬಂಧ, ರಾಜಕೀಯ, ಮೋಹ, ಸ್ನೇಹ ಮತ್ತು ನ್ಯಾಯದ ನಡುವಿನ ಸಂಕೀರ್ಣತೆಯನ್ನು ತೋರಿಸುತ್ತದೆ. ಅವನು ಬದ್ಧತೆಯ ನಿದರ್ಶನ. ಆದರೆ ಧರ್ಮವಿರೋಧಿ ಬದ್ಧತೆಯಾದಾಗ ಅದರ ಫಲ ವಿಪರೀತವಾಗಬಹುದು ಎಂಬುದನ್ನು ಮನುಷ್ಯ ಕಲಿಯಬೇಕು.